ಎಲ್ಲರಿಗೂ ನಮಸ್ಕಾರ. ಇವತ್ತು ಇಡ್ಲಿ ಸಾಂಬಾರ್ ರೆಸಿಪಿ ತೋರ್ಸಾಕತ್ತೀನಿ. ಹೋಟೆಲ್ನಾಗ ಯಾವ ಥರ ಮಾಡ್ತಾರ ಅದೇ ಥರ ನಾವು ಮನೆಯಲ್ಲಿನ ರುಚಿಯಾಗಿ ಮಾಡ್ಕೋಬೋದು. ಸಾಂಬಾರ್ ಪುಡಿ ರೆಸಿಪಿ ಕೂಡ ನಾನು ಮುಂದೆ ತೋರಿಸ್ತಾ ಹೋಗೀನಿ. ಪೂರ್ತಿಯಾಗಿ ವಿಡಿಯೋ ನೋಡಿರಿ. ಸಾಂಬಾರ್ ಪೌಡ್ರನ್ನ ನಾವು 6 ಮಂತ್ಸ್ವರೆಗೂ ಆರಾಮ್ಸೆ ಯೂಸ್ ಮಾಡ್ಬೋದು. ಆದರೆ ಫ್ರೆಶ್ಶಾಗಿ ಮಾಡೋದ್ರಿಂದ ಅದರ ರುಚಿ ಘಮ ಮಸ್ತ್ ಇರ್ತೈತಿ. ಹೀಗಾಗಿ ನಾನು ಫ್ರೆಶ್ಶಾಗಿ ಪುಡಿನ ಮಾಡಿ ಸಾಂಬಾರು ಮಾಡೀನಿ. ಇವತ್ತಿನ ರೆಸಿಪಿ ತುಂಬ ಚೆನ್ನಾಗೈತಿ, ನೋಡ್ಬೋದು. ಸ್ಮೂತನ ಇಡ್ಲಿ ಜೊತೆ ಈ ಥರ ಸಾಂಬಾರು ಸಖತ್ತಾಗಿರ್ತೈತಿ. ಒಂದು ಸಾರಿ ಈ ಥರ ಮಾಡ್ಕೊಳ್ರಿ. ಮತ್ತು ಯಾರೆಲ್ಲ ಫಸ್ಟ್ ಟೈಮ್ ನೋಡಕತ್ತೀರಿ, ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ರುಚಿಯಾದ ಇಡ್ಲಿ ಸಾಂಬಾರು ರೆಸಿಪಿನ ಇವತ್ತು ಪೂರ್ತಿಯಾಗಿ ನೋಡಿ ಏನನ್ನಿಸ್ತು ಅನ್ನೋದು ಕಮೆಂಟ್ ಒಳಗೆ ತಿಳಿಸೋದನ್ನು ಮರಿಬೇಡ್ರಿ. ನೀವು ಕೂಡ ಈ ಥರ ಮಾಡಿ ಟ್ರೈ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮುಖಾಂತರ ತಿಳಿಸ್ರಿ. ಈಗ ನಾನು ಒಂದು ಕುಕ್ಕರ್ನ ತೊಗೊಂಡಿನಿ. ಒಂದು ಬಟ್ಲ ನಾನು ತೊಗರಿಬೇಳೆನೇ ತೊಗೊಂಡಿನಿ. ತೊಗರಿಬೇಳೆನ ಒಂದು 2-3 ಸಾರಿ ನಾನು ಸ್ವಚ್ಛಾಗಿ ತೊಳ್ಕೊತೀನಿ. ಮಕ್ಕಳು ಹೋಟೆಲ್ನಾಗ ಯಾವ ಥರ ಮಾಡ್ತಾರೆ ಅದೇ ಥರನ ಮಾಡು ಅಂತ ಹೇಳ್ತಾರೆ ಮನೇಲಿ. ಹೀಗಾಗಿ ನಾವು ಹೋಟೆಲ್ ಥರ ಮಾಡಿ ಕೊಟ್ಟರೆ ಇಷ್ಟಪಟ್ಟು ತಿಂತಾರೆ. ಈಗ ನೋಡಿರಿ, ನಾನು ಟಮಾಟ ಹಣ್ಣು ಒಂದು 2 ತೊಗೊಂಡಿನಿ. ಜವಾರಿ ಟಮಾಟ ಹಣ್ಣು ತೊಗೊಂಡಿನಿ. ಸ್ವಲ್ಪ ಉಪ್ಪು, ಅರಿಶಿಣದ ಪೌಡ್ರು ಹಾಕ್ಕೊಂಡು ನಾನು ಈಗ ಒಂದು 3-4 ವಿಸಲ್ನ ಮಾಡಿಸ್ತೀನಿ. ಮೆತ್ತಗಾಗಬೇಕು, ಪೂರ್ತಿ ದಾಲು ಚೆನ್ನಾಗಿ ಬೇಯಬೇಕು. ಅಲ್ಲಿವರೆಗೂ ನಾವು ಒಂದು 3-4 ಸೀಟಿ ಮಾಡಿಸ್ಕೋಬೇಕಾಗುತ್ತೆ. ಮತ್ತು ಈಗ ಸಾಂಬಾರು ಪೌಡ್ರ್ ರೆಸಿಪಿನ ತೋರ್ಸಾಕತ್ತೀನಿ. ಒಂದು ಪ್ಯಾನ್ ಒಳಗೆ ಕಡಲೆಬೇಳೆ ಪ್ರಮಾಣ ಒಂದು 4 ಟೀ ಚಮಚ, ಮತ್ತು ಉದ್ದಿನಬೇಳೆ ಒಂದು 2 ಟೀ ಚಮಚ. ಅಂದ್ರೆ ಕಡಲೆಬೇಳೆ ಪ್ರಮಾಣ ಜಾಸ್ತಿ ಇರಲಿ, ಉದ್ದಿನಬೇಳೆ ಪ್ರಮಾಣ ಕಡಿಮೆ ಇರಲಿ. ಇದು 1-2 ಟೈಮ್ ನಾವು ಮಾಡ್ಕೋಬೋದು ಸಾಂಬಾರನ್ನ. ಅಷ್ಟು ತೋರ್ಸಾಕತ್ತೀನಿ ನಾನು ಪುಡಿನ. ನೀವು ಜಾಸ್ತಿ ಬೇಕು ಅಂದರೂ ಕೂಡ ಕ್ವಾಂಟಿಟಿ ಜಾಸ್ತಿ ಮಾಡ್ಕೋಬೋದು. ಚಲೋತ್ನಾಗಿ ಕಡಲೆಬೇಳೆ ಮತ್ತು ಉದ್ದಿನಬೇಳೆನ ಹುರ್ಕೋಬೇಕು. ಆಮೇಲೆ ಈಗ ನಾನು ಮೆಂತ್ಯ ಕಾಳನ್ನ ಸ್ವಲ್ಪ ಹಾಕ್ಕೊಂಡೀನಿ. ಭಾಳ ಹಾಕ್ಕೋಬೇಡ್ರಿ, ಕಹಿ ಬರುತ್ತೆ. ಸ್ವಲ್ಪ ಹಾಕ್ಕೊಳ್ರಿ. ಒಂದು 1/4 ಟೀ ಚಮಚ ನಾವು ಮೆಂತ್ಯ ಆದ್ರೆ ಸಾಕಾಗ್ತೈತಿ. ಚಲೋತ್ನಾಗಿ ನಾನು ಭಾಳ ತನಕ ಹುರಿದೇನಿದ್ನ ಮೀಡಿಯಮ್ ಫ್ಲೇಮ್ನಾಗ ಇಟ್ಕೊಂಡು ಹುರಿಬೇಕು. ನಾನು ನಿಮ್ಗೆ ಲಾಂಗ್ ವಿಡಿಯೋ ಆಗುತ್ತೆ ಅಂತ ಹೇಳಿ ಕಟ್ ಮಾಡಿ ನಾನು ಈಗ ತೋರಿಸ್ತಾ ಇರೋದು. ಹೀಗಾಗಿ ಭಾಳ ತನಕ ಹುರಿದೇನಿ, ಮೀಡಿಯಮ್ ಫ್ಲೇಮ್ನಾಗ ಇಟ್ಕೊಂಡು ಹುರಿಬೇಕು. ಮತ್ತು ಸಾಸಿವೆನ ಹಾಕ್ಕೊಂಡೆ. ಸಾಸಿವೆ ಆದಮೇಲೆ ಧನಿಯಾ ನೀವು ಒಂದು 4-5 ಚಮಚ ನೀವು ಧನಿಯಾನ ಹಾಕ್ಕೋಬೇಕು. ಟೀ ಚಮಚದಿಂದ ಮೊದಲು ಕಡಲೆಬೇಳೆ, ಆಮೇಲೆ ಉದ್ದಿನಬೇಳೆ, ಮೆಂತ್ಯ ಮತ್ತು ಸಾಸಿವೆ ಮತ್ತು ಧನಿಯಾ ಅಂದ್ರೆ ಕೊತ್ತಂಬರಿ ಬೀಜ ಮತ್ತು ಸ್ವಲ್ಪ ಚಕ್ಕೆ, ನೋಡಿರಿ ಚಕ್ಕೆ ಹಾಕ್ಕೊಂಡಿನಿ. ಆಮೇಲೆ ಇದು ಒಣ ಕೊಬ್ಬರಿ ತುರಿನ ಹಾಕ್ಕೊಳಕತ್ತೀನಿ. ಹಸಿದಲ್ಲ, ಒಣ ಕೊಬ್ಬರಿ ತುರಿನ ಹಾಕ್ಕೊಂಡೀನಿ. ಮತ್ತು ಕಾಳು ಮೆಣಸು ಕೂಡ ನಾನು ಹಾಕ್ಕೊಂಡೆ. ಕಾಳು ಮೆಣಸು ಒಂದು 7-8 ಕಾಳು ಮೆಣಸನ್ನ ತೊಗೊಳ್ರಿ. ರುಚಿ ಚೆನ್ನಾಗಿರ್ತೈತಿ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು ಕಾಳು ಮೆಣಸು. ಇಷ್ಟು ನಾನು ಹಾಕ್ಕೊಂಡು ಈಗ ಫ್ರೈ ಮಾಡ್ಕೊಂಡೇನಿ ಚಲೋತ್ನಾಗಿ. ಮತ್ತು ಒಂದು ಬೆಳ್ಳುಳ್ಳಿ ತೊಗೊಂಡಿದ್ದೆ, ಬೆಳ್ಳುಳ್ಳಿನ ಹಾಕ್ಕೊಂಡೇನಿ. ಮತ್ತು ಇವು ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕ್ಕೊಳಕತ್ತೀನಿ. ರುಚಿನೂ ಇರ್ತೈತಿ ಮತ್ತು ಖಾರನೂ ಚೆನ್ನಾಗಿರ್ತೈತಿ. ಚಲೋತ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಮೆಂತ್ಯ ಮತ್ತು ಧನಿಯಾ ಅಂದ್ರೆ ಕೊತ್ತಂಬರಿ ಬೀಜ ಮತ್ತು ಕೊಬ್ಬರಿ ತುರಿ, ಒಣ ಮೆಣಸಿನ್ಕಾಯಿ ಹಾಕ್ಕೊಂಡೇನಿ. ಇಷ್ಟು ಹಾಕ್ಕೊಂಡೇನಿ ನಾನೀಗ. ಚಲೋತ್ನಾಗಿ ಇದನ್ನು ಹುರ್ಕೊಂಡಾದ್ಮೇಲೆ ಲಾಸ್ಟಲ್ಲಿ ನಾವು ಜೀರಿಗೆ ಹಾಕ್ಕೋಬೇಕು. ಒಂದು 2 ಟೀ ಚಮಚ ಜೀರಿಗೆನ ಹಾಕ್ಕೋಬೇಕು ಲಾಸ್ಟಲ್ಲಿ, ಯಾಕಂದ್ರೆ ಸೀದು ಹೋಗಿಬಿಡ್ತೈತಿ. ಅದಕ್ಕೆ ಲಾಸ್ಟ್ ನಾವು ಇದನ್ನು ಧನಿಯಾನ ಆ್ಯಡ್ ಮಾಡಬೇಕು. ಚಲೋತ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿರಿ. ಮತ್ತು ಚಕ್ಕಿ ಮತ್ತು ಮೆಣಸು ಕೂಡ ಹಾಕಿದ್ದೀನಿ ನಾನು. ಈಗ ನೋಡಿರಿ, ಇಷ್ಟಾದ್ರೆ ಸಾಕು. ಮೀಡಿಯಮ್ ಫ್ಲೇಮ್ನಾಗ ನಾನು ಹುರ್ಕೊಂಡೇನು ಭಾಳತ್ತನ. ಈಗ ಒಂದು ಬಟ್ಲಿಗೆ ನಾನು ತೆಗೆದಿಟ್ಕೊಂಡು ಸ್ವಲ್ಪ ಆರಿಂದ ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಪುಡಿ ಮಾಡ್ಕೊಂಡು ಬರ್ತೀನಿ. ಇದನ್ನ ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಮೆಂತ್ಯ, ಜೀರಿಗೆ ಮತ್ತು ಒಣ ಕೊಬ್ಬರಿ ತುರಿ, ಚಕ್ಕಿ, ಕರಿಮೆಣಸು, ಒಣ ಮೆಣಸಿನ್ಕಾಯಿ ಮತ್ತು ಒಣ ಕೊಬ್ಬರಿ ತುರಿ ಇಷ್ಟು ನಾನು ಹಾಕ್ಕೊಂಡು ಈಗ ಮತ್ತು ಬೆಳ್ಳುಳ್ಳಿನೂ ಹಾಕ್ಕೊಂಡೀನಿ. ಒಂದು
ಒಂದು ಮಾತ್ರ ಗಡ್ಡಿನ ಬೆಳ್ಳುಳ್ಳಿನ ತೊಗೊಂಡಿದ್ದೆ. ಪುಡಿ ಆಯ್ತು ನೋಡಿರಿ. ಇದನ್ನು ನೀವು ಸ್ಟೋರ್ ಮಾಡಿ ಆರಾಮ್ಸೆ ನೀವು 6 ಮಂತ್ಸ್ವರೆಗೂ ಇಟ್ಕೋಬೋದು. ಆದರೆ ಫ್ರೆಶ್ಶಾಗಿ ಮಾಡೋದ್ರಿಂದ ಅದರ ರುಚಿ ಘಮ ಮಸ್ತ್ ಇರ್ತೈತಿ. ಅದಕ್ಕೆ ನಾನು ಫ್ರೆಶ್ಶಾಗೆ ಮಾಡಿಕೊಂಡು ಸಾಂಬಾರಿಗೆ ಹಾಕೋಣಕತ್ತೀನಿ. 2 ಟೈಮ್ಸ್ ನಾವು ಮಾಡ್ಕೋಬೋದು ನೋಡಿರಿ ಸಾಂಬಾರನ್ನ. ಅಷ್ಟು ಪುಡಿ ಮಾಡ್ಕೊಂಡೀನಿ. ಈಗ ಕೊಬ್ಬರಿನ ಹಾಕ್ಕೊಳಕತ್ತೀನಿ. ಸ್ವಲ್ಪ ಕೊಬ್ಬರಿನ ಮಿಕ್ಸರ್ ಮಾಡಿಕೊಂಡು ಅದರದ ಹಾಲನ್ನ ತಕ್ಕೊಳ್ಳೋಣಂತ. ಸಾಂಬಾರಿಗೆ ಹಾಕಕ್ಕೆ ಭಾಳ ಮಸ್ತ್ ಟೇಸ್ಟ್ ಕೊಡ್ತೈತಿ. ಹೀಗಾಗಿ ಹುಣಸೆ ಹಣ್ಣು ಒಂದು ನಿಂಬೆ ಗಾತ್ರದಷ್ಟು ತೊಗೊಂಡು ಚಲೋತ್ನಾಗಿ ತೊಳ್ಕೊಂಡು ನೆನೆಯಕ್ಕೆ ಬಿಟ್ಟೇನಿ ನಾನು ಒಂದು ಬಟ್ಲದೊಳಗೆ ಹಾಕ್ಕೊಂಡು. ಈಗ ನೋಡಿರಿ, ಈ ಚಟ್ಟ ಎಲ್ಲ ತೆಗೆದು ನಾವು ಚಟ್ನಿಗೆ ಯೂಸ್ ಮಾಡ್ಬೋದು. ಇದ್ರ ಹಾಲು ಅಷ್ಟೇ ನಾನೀಗ ತೆಗೆದು ರೆಡಿ ಮಾಡ್ಕೊಳಕತ್ತೀನಿ. ಭಾಳ ರುಚಿ ಕೊಡ್ತೈತಿ ಇದು ಸಾಂಬಾರಿಗೆ. ಹೀಗಾಗಿ ಈಗ ನೋಡ್ರಿ ರೆಡಿ ಆಯ್ತು ಹಾಲು. ಇಷ್ಟ ಆದ್ರೆ ಸಾಕು. ಈಗ ಬೇಳೆನ ನಾನು ಬೇಯಿಸಿ ರೆಡಿ ಮಾಡಿ ಇಟ್ಕೊಂಡೀನಿ. ನೋಡ್ಬೋದು ಎಷ್ಟು ಮಸ್ತ್ ಬೆಂದೈತಿ. ಹಿಂಗೆ ಬೆಂದಿರಬೇಕು, ಬೇಳೆ ಇರಬಾರ್ದು ನೋಡ್ರಿ. ಈಗ ಕಟ್ಕೊಂಡು ಬಿಡ್ತೀನಿ ಚಲೋತ್ನಾಗಿ. ಟಮಾಟಣ್ಣು, ಅರಿಶಿನದ ಪೌಡ್ರು, ಬೇಳೆ ಮತ್ತು ಉಪ್ಪು ಇಷ್ಟ ಹಾಕಿ ನಾನು ಬೇಯಿಸ್ಕೊಂಡಿದ್ದೆ, ರೆಡಿ ಮಾಡ್ಕೊಂಡೇನಿ ನೋಡ್ರಿ. ಈಗ ನಾನು ಸಾರಿಗೆ ಒಗ್ಗರಣೆ ಹಾಕ್ತೀನಿ. ಈಗ ಇಷ್ಟ ಆದ್ರೆ ಸಾಕು. ಭಾಳ ಚೆನ್ನಾಗಿ ಬೆಂದೈತಿ ಬೇಳೆ ಮತ್ತು ಟೊಮಾಟೊ. ಈಗ ಬಾಳಿಗೆಗೆ ಎಣ್ಣೆ ಹಾಕ್ಕೊಂಡೀನಿ. ಒಂದು 4 ಟೀ ಚಮಚ ಎಣ್ಣೆನ ಹಾಕ್ಕೊಂಡು, ಎಣ್ಣೆ ಕಾದಿಂದ ಸಾಸಿವೆ ಮತ್ತು ಜೀರಿಗೆ ಹಾಕೋಣಂತ. ಸಾಸಿವೆ ಚಟ್ಪಟ್ ಅಂತ ಸಿಡಿಲಿ. ಆಮೇಲೆ ಸ್ವಲ್ಪ ಹಿಂಗೆ ಹಾಕ್ಕೊತೀನಿ. ಇದಕ್ಕೆ ಹಿಂಗೆ ಹಾಕೋದ್ರಿಂದ ಘಮ ಮಸ್ತ್ ಇರ್ತೈತಿ, ರುಚಿನೂ ಕೊಡ್ತೈತಿ ಅಂತಲೇ ಹೇಳ್ಬೋದು, ಮತ್ತು ಆರೋಗ್ಯಕ್ಕೂ ಭಾಳ ಒಳ್ಳೆಯದು ಹಿಂಗು. ಈಗ ಜೀರಿಗೆ ಹಾಕ್ಕೊಳಕತ್ತೀನಿ. ಜೀರಿಗೆ ಕೂಡ ಭಾಳ ಒಳ್ಳೆಯದು ಡೈಜೆಷನಿಗೆ. ಜೀರಿಗೆ ಭಾಳ ಒಳ್ಳೆಯದು, ತಂಪು ಕೂಡ ಜೀರಿಗೆ. ಆದಷ್ಟು ಅಡುಗೆ ಒಳಗೆ ಜೀರಿಗೆನ ನಾವು ಹೆಚ್ಚು ಉಪಯೋಗಿಸ್ಬೇಕು. ಈಗ ನೋಡಿರಿ, ಸಾಸಿವೆ ಜೀರಿಗೆ ಆದಮೇಲೆ ಸ್ವಲ್ಪ ಹಿಂಗೆ ಹಾಕ್ಕೊಂಡೀನಿ. ಮತ್ತು ಒಗ್ಗರಣೆಗೆ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡೀನಿ ನಾನು. ಇದು ಒಣ ಮೆಣಸಿನ್ಕಾಯಿ ಒಗ್ಗರಣೆಗೆ ಹಾಕ್ಕೋಬೇಕು. ಒಣ ಮೆಣಸಿನ್ಕಾಯಿ ಒಂದು 4 ತೊಗೊಂಡೀನಿ. ಮತ್ತು ಕರಿಬೇವು, ಕೊತ್ತಂಬರಿ ಎಲ್ಲನೂ ಹಾಕ್ಕೊಂಡೀನಿ. ಮತ್ತು ಈರುಳ್ಳಿ ಹಾಕ್ಕೊಳಕತ್ತೀನಿ ನೋಡಿರಿ. ಕರಿಬೇವು ಕೂಡ ಆರೋಗ್ಯಕ್ಕೆ ಭಾಳ ಒಳ್ಳೆಯದು, ಘಮನೂ ಮಸ್ತ್ ಇರ್ತೈತಿ. ಈಗ ನೋಡಿರಿ, ಈ ಥರ ಕಟ್ ಮಾಡ್ಕೊಂಡಿರೋಂತಹ ಒಂದು ಈರುಳ್ಳಿ ತೊಗೊಂಡಿದ್ದೆ ನಾನು. ಅದು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ತೊಗೊಂಡೀನಿ, ಒಂದು ಬೆಳ್ಳುಳ್ಳಿ. ಅದು ಕೂಡ ಇದ್ರೊಳಗನ ಹಾಕ್ಕೊತೀನಿ. ಖಾರ ಹಾಕ್ಕೊಳಕತ್ತೀನಿ. ಒಣ ಖಾರ ಪುಡಿ ಮತ್ತು ಅರಿಶಿನದ ಪೌಡ್ರು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೀನಿ. ಚಲೋತ್ನಾಗೆ ಮಿಕ್ಸ್ ಮಾಡ್ಕೊಳೋಣ ಇದನ್ನ. ಈಗ ನಾನು ರೆಡಿ ಮಾಡ್ಕೊಂಡಿದ್ದ ಪುಡಿನ ಹಾಕ್ಕೊಳ್ಳೋಣ. ಅದಕ್ಕಿಂತ ಮೊದಲು ಇದನ್ನ ಹಾಲನ್ನ ಹಾಕ್ಕೊಳಕತ್ತೀನಿ ನೋಡಿರಿ. ತೆಂಗಿನ ಹಾಲು ನಾನು ಆಗಲೇ ರೆಡಿ ಮಾಡಿ ಇಟ್ಕೊಂಡಿದ್ನೆಲ್ಲ, ಆ ತೆಂಗಿನ ಹಾಲು ಹಾಕ್ಕೊಳಕತ್ತೀನಿ. ಭಾಳ ಮಸ್ತ್ ಇರ್ತೈತಿ ಇದು ಟೇಸ್ಟು ತೆಂಗಿನ ಹಾಲು ಹಾಕೋದ್ರಿಂದ. ಆಮೇಲೆ ಈಗ ನಾನು ಪೌಡ್ರನ್ನ ಹಾಕ್ಕೊತೀನಿ. ರೆಡಿ ಮಾಡಿದ ಸಾಂಬಾರು ಪೌಡ್ರು ನೋಡಿರಿ, ಇದು ಒಂದು 4-5 ಚಮಚ ನಾನು ಹಾಕ್ಕೊತೀನಿ. ತುಂಬ ಘಮ ಬರ್ತಿತ್ತು, ತುಂಬ ಚೆನ್ನಾಗೈತಿ. ಈ ಥರ ಒಂದು ಸಾರಿ ಪುಡಿ ಮಾಡಿ ರೆಡಿ ಮಾಡಿ ನೀವು ಫ್ರೆಶ್ಶಾಗಿ ಪುಡಿ ಮಾಡಿ ನೀವು ಸಾಂಬಾರು ಮಾಡಿದ್ರೆ ಸಖತ್ತಾಗಿರ್ತೈತಿ. ಈಗ ಚಲೋತ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಈಗ ಹುಣಸೆ ಹಣ್ಣಿನ ಹುಳಿ ನಾನು ಹಾಕ್ಕೊಳಕತ್ತೀನಿ ನೋಡ್ಬೋದು. ಹುಣಸೆ ಹಣ್ಣು ಹಾಕ್ಕೊಂಡ್ಮೇಲೆ ಸ್ವಲ್ಪ ಬೆಲ್ಲನ ಹಾಕ್ಕೋಬೇಕಾಗುತ್ತೆ. ಚಲೋತ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ನೀರು ಹಾಕಿ ಸ್ವಲ್ಪ ಬೇಯಿಸ್ಕೋಬೇಕಿದನ್ನ. ಈಗ ಬೆಲ್ಲ ಹಾಕ್ಕೊಳಕತ್ತೀನಿ. ಹುಣಸೆ ಹಣ್ಣು ಹುಳಿ ಹಾಕ್ಕೊಂಡಾದ್ಮೇಲೆ ಬೆಲ್ಲ ಹಾಕ್ಕೊಳ್ಳೇಬೇಕು. ಬೆಲ್ಲ ಹಾಕ್ಕೊಂಡೀನಿ, ನಿಂಬೆ ಗಾತ್ರದಷ್ಟು ಬೆಲ್ಲ. ಮತ್ತು ಈಗ ನೀರನ್ನ ಮಿಕ್ಸ್ ಮಾಡ್ಕೊಳಕತ್ತೀನಿ ನೋಡಿರಿ. ಎಷ್ಟು ಬೇಕು ನಿಮ್ಗೆ ಅಷ್ಟು ನೀವು ನೀರು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕುದಿಯಕ್ಕೆ ಬಿಡೋಣ ಅಂತದನ್ನ. ಕುದ್ದಾದ್ಮೇಲೆ ಚಲೋತ್ನಾಗಿ
ಬೇಳೆನ ಸೇರಿಸ್ಕೋಬೇಕು ಇದಕ್ಕೆ. ಅತಿ ಗಟ್ಟಿನೂ ಇರಬಾರ್ದು, ಅತಿ ತೆಳ್ಳಗೂ ಇರಬಾರ್ದು. ಇದು ಮೀಡಿಯಮ್ ಹದಕ್ಕೆ ನಾವು ಮಾಡ್ಕೋಬೇಕಾಗುತ್ತೆ ಸಾಂಬಾರನ್ನ. ನೀರನ್ನ ಹಾಕ್ಕೊಂಡಾದ್ಮೇಲೆ ನೋಡಿರಿ ಕುದಿಯಾಕ ಬಿಟ್ಟಿದ್ದೆ ನಾನು. ಈಗ ಪ್ಲೇಟ್ ಮುಚ್ಚಿ ಈ ಥರ ಚಲೋತ್ನಾಗೆ ಕುದಿ ಬರಬೇಕದು. ಒಂದೆರಡು ಕುದಿ ಬಂದಾದಮೇಲೆ ಈಗ ನಾನು ಬೇಳೆ ಬೇಯಿಸಿಟ್ಕೊಂಡಿದ್ನಲ್ಲ, ಆ ಬೇಳೆನ ಇದ್ರೊಳಗನ ಮಿಕ್ಸ್ ಮಾಡ್ಕೊತೀನಿ. ಗಟ್ಟಿ ಅನ್ನಿಸ್ತು ಅಂತಂದ್ರೆ ಬಿಸಿ ನೀರನ್ನ ಮಿಕ್ಸ್ ಮಾಡ್ಕೊಳ್ರಿ, ಡೈರೆಕ್ಟಾಗಿ ತಣ್ಣೀರನ್ನ ಹಾಕ್ಕೋಬೇಡ್ರಿ. ಗಟ್ಟಿ ಅನ್ನಿಸ್ತು ಅಂತಂದ್ರೆ ನಿಮ್ಗೆ ಸ್ವಲ್ಪ ಉಗುರು ಬೆಚ್ಚಗೆ ನೀರನ್ನ ನೀವು ಇದಕ್ಕೆ ಆ್ಯಡ್ ಮಾಡ್ಕೋಬೋದು. ಬೇಳೆ ಎಲ್ಲನೂ ಹಾಕ್ಕೊಂಡು ಮತ್ತು ಒಂದು 5-10 ನಿಮಿಷ ಚಲೋತ್ನಾಗೆ ಇದನ್ನು ಸಣ್ಣ ಉರಿ ಒಳಗನ ಬೇಯಿಸ್ಕೋಬೇಕು. ಆವಾಗ ರುಚಿಕರವಾದ ಇಡ್ಲಿ ಸಾಂಬಾರು ರೆಡಿ ಆಗ್ತೈತೆ ನೋಡಿರಿ. ಇಷ್ಟು ಸಿಂಪಲ್ಲಾಗಿ ಮಾಡ್ಕೋಬೋದು, ಆದರೆ ರುಚಿ ಮಾತ್ರ ಸಖತ್ತಾಗಿರ್ತೈತಿ ನೋಡಿರಿ. ಕರೆಕ್ಟಾಗೈತಿ. ಈಗ ಚಲೋತ್ನಾಗಿ ಕುದಿ ಬರೋವರೆಗೂ ನಾನು ಪ್ಲೇಟ್ ಮುಚ್ಚಿ ಇಟ್ಟಿದ್ದೆ. ಈ ಥರ ಇರಬೇಕು, ಗಟ್ಟಿನೂ ಇಲ್ಲ ತೆಳ್ಳಗೂ ಇಲ್ಲ, ಕರೆಕ್ಟ್ ಅದಕ್ಕೈತಿ. ಲಾಸ್ಟಲ್ಲಿ ನೋಡಿರಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳಕತ್ತೀನಿ. ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ಹಾಕ್ಕೊಂಡ್ರೆ ಆಯಿತು, ಸಾಂಬಾರು ರೆಡಿ ಆಗುತ್ತೆ. ಬಿಸಿ ಬಿಸಿ ಸಾಂಬಾರು ಇಡ್ಲಿ ಸಖತ್ತಾಗಿರ್ತೈತೆ ನೋಡಿರಿ. ಮೊದಲು ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಕುದಿಯಾಕಿಟ್ಟಿದ್ದೆ. ಆಮೇಲೆ ಮತ್ತೆ ನಾನು ಲಾಸ್ಟಲ್ಲಿ ಮತ್ತೆ ಕೊತ್ತಂಬರಿ ಸೊಪ್ಪು ಹಾಕಿದೆ. ಘಮ ಚೆನ್ನಾಗಿರುತ್ತೆ, ಅದರ ಸಂಬಂಧ ಕೊತ್ತಂಬರಿ ಸೊಪ್ಪನ್ನ ಜಾಸ್ತಿ ಉಪಯೋಗಿಸಿದ್ರೆ ಸಾಂಬಾರು ಕೂಡ ರುಚಿ ಬರುತ್ತೆ ನೋಡಿರಿ. ಈಗ ಕರೆಕ್ಟಾಗೈತಿ. ಗ್ಯಾಸ್ ಆಫ್ ಮಾಡ್ಕೊತೀನಿ. ಲಾಸ್ಟಲ್ಲಿ ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ನೋಡಿರಿ. ನೋಡಿದ್ರಲ್ಲ, ಮತ್ತೆ ಮುಂದಿನ ರೆಸಿಪಿಯೊಂದಿಗೆ ಸಿಗ್ತೇನೆ ರೀ. ನಮಸ್ಕಾರ.